ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಹತ್ತಿರ ಡಿಸಿ ಪವರ್ ಇದೆ. ಆದರೆ ನಮಗೆ ಬೇಕಾಗಿರುವುದು ಎಸಿ ಪವರ್. ಇನ್ವರ್ಟರ್ ಇಲ್ಲದೆ ಇದನ್ನು ಬದಲಾಯಿಸುವುದು ಹೇಗೆ? ಇದಕ್ಕೆ ಉತ್ತರವೇ ಮೋಟಾರ್ ಜನರೇಟರ್ ಸೆಟ್ ಅಥವಾ ಎಂಜಿ ಸೆಟ್. ಇಲ್ಲಿ ನಾವು ಡಿಸಿ ಕರೆಂಟ್ ಕೊಟ್ಟು ಪ್ಯೂರ್ ಸೈನ್ ವೇವ್ ಎಸಿ ಕರೆಂಟ್ ಪಡೆಯುತ್ತೇವೆ. ಈ ಮಷಿನ್ ಕೆಲಸ ಮಾಡುವುದು ಎನರ್ಜಿ ಕನ್ವರ್ಷನ್ ತತ್ವದ ಮೇಲೆ. ಇದು ಎರಡು ಮಷೀನ್ಗಳ ಜೋಡಿ. ಒಂದು ಕಡೆ ಡಿಸಿ ಮೋಟಾರ್. ಇದು ಡಿಸಿ ಪವರ್ ಕುಡಿದು ತಿರುಗಲು ಶುರು ಮಾಡುತ್ತದೆ. ಇದು ನಮ್ಮ ಪ್ರೈಮ್ ಮೂವರ್. ಇದು ಪಕ್ಕದಲ್ಲಿರುವ ಆಲ್ಟರ್ನೇಟರ್ ಅಥವಾ ಎಸಿ ಜನರೇಟರ್ ಅನ್ನು ತಿರುಗಿಸುತ್ತದೆ. ಆಲ್ಟರ್ನೇಟರ್ ತಿರುಗಿದಾಗ ಫ್ಯಾರಡೆ ನಿಯಮದ ಪ್ರಕಾರ ಅದರ ವೈಂಡಿಂಗ್ನಲ್ಲಿ ಎಸಿ ವೋಲ್ಟೇಜ್ ಉತ್ಪತ್ತಿಯಾಗುತ್ತದೆ. ಈ ಪ್ರಯೋಗದ ಸೀಕ್ರೆಟ್ ಇಲ್ಲಿದೆ. ನಮಗೆ ಔಟ್ಪುಟ್ನಲ್ಲಿ ಸರಿಯಾಗಿ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಬೇಕು ಎಂದರೆ ಡಿಸಿ ಮೋಟಾರ್ನ ಸ್ಪೀಡ್ ಅಷ್ಟೇ ನಿಖರವಾಗಿರಬೇಕು. ಏಕೆಂದರೆ ಎಸಿ ಕರೆಂಟ್ನ ಫ್ರೀಕ್ವೆನ್ಸಿ ಮೋಟಾರ್ ತಿರುಗುವ ಸ್ಪೀಡ್ ಮೇಲೆ ನೇರವಾಗಿ ಅವಲಂಬಿಸಿರುತ್ತದೆ. F=NPS. ಸ್ಪೀಡ್ ಕಂಟ್ರೋಲ್ ಮಾಡುವುದೇ ಈ ಪ್ರಯೋಗದ ಚಾಲೆಂಜ್. ಈಗ ನಾವು ಟ್ರೈನರ್ ಕಿಟ್ ಮೇಲೆ ಸಿಮ್ಯುಲೇಷನ್ ಮಾಡೋಣ. ನೆನಪಿರಲಿ, ಮೊದಲು ಡಿಸಿ ಮೋಟಾರ್ ಸ್ಟಾರ್ಟ್ ಮಾಡಿ ಅದರ ಸ್ಪೀಡನ್ನು ಸರಿಯಾಗಿ ಸೆಟ್ ಮಾಡಬೇಕು. ಉದಾಹರಣೆಗೆ 1500 RPM. ಅದಾದ ಮೇಲೆ ಆಲ್ಟರ್ನೇಟರ್ ನಾಬ್ ತಿರುಗಿಸಿ ವೋಲ್ಟೇಜ್ ಸೆಟ್ ಮಾಡಬೇಕು. ಆರ್ಡರ್ ಮರಿಬೇಡಿ. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ನಾವಿವಾಗ ಏನು ಮಾಡಿದ್ವಿ, ಇದೇ ಮಿಷಿನ್ನಲ್ಲಿ ನಾವು ಡಿಸಿ ಮೋಟ್ರ್ ಆಗಿ ರನ್ ಮಾಡಿದ್ವಿ. ಡಿಫ್ರೆಂಟ್ ಮೋಟ್ರಸ್ಸು ಹತ್ತು ಕಡೆ ಇರ್ತಕ್ಕಂಥ ಮಿಷಿನ್ನ ನಾವು ಅದ್ರ ಬಗ್ಗೆ ಏನು ಅಂತಲೂ ಗಮನನ ಕೊಡಲಿಲ್ಲ. ಈಗ ಆ ಮಿಷನ್ಸನ್ನು ನಾವು ಜನ್ರೇಟರ್ ಆಗಿ ಯೂಸ್ ಮಾಡೋಣ. ಇಲ್ಲಿವಾಗ ಒಂದು ಶಂಟ್ ಮೋಟ್ರನ್ನು ಮಾಡ್ಕೊಂಡು ಈ ಶಂಟ್ ಮೋಟ್ರಿಂದ ಈ ಒಂದು ಜನ್ರೇಟರ್ನ ಆಲ್ಟರ್ನೇಟರ್ನ ತಿರುಗಿಸೋಣ. ಆಲ್ಟರ್ನೇಟರ್ ಆಗಿ ಮಾಡಿಕೊಂಡು ಅದನ್ನು ಆಲ್ಟರ್ನೇಟ್ ಎಸಿ ವೋಲ್ಟೇಜನ್ನು ಉತ್ಪತ್ತಿ ಮಾಡೋಣ. ನಮಸ್ಕಾರ ಸ್ಟೂಡೆಂಟ್ಸ್. ಇಲ್ಲಿ ಒಂದು ವಿಷಯ ಗಮನಿಸಿ. ಯಾವುದೇ ಜನರೇಟರ್ ಅಥವಾ ಆಲ್ಟರ್ನೇಟರ್ ತಾನಾಗಿಯೇ ತಿರುಗುವುದಿಲ್ಲ. ಅದಕ್ಕೆ ಮೆಕ್ಯಾನಿಕಲ್ ಎನರ್ಜಿ ಅಥವಾ ಯಾಂತ್ರಿಕ ಶಕ್ತಿಯ ಅಗತ್ಯವಿದೆ. ದೊಡ್ಡ ಪವರ್ ಪ್ಲಾಂಟ್ಗಳಲ್ಲಿ ಟರ್ಬೈನ್ ತಿರುಗಿಸೋ ಹಾಗೆ ನಾವಿಲ್ಲಿ ಈ ಡಿಸಿ ಶಂಟ್ ಮೋಟಾರನ್ನು ಪ್ರೈಮ್ ಮೂವರ್ ಆಗಿ ಬಳಸುತ್ತಿದ್ದೇವೆ. ಮೋಟಾರ್ ತಿರುಗಿದಾಗ ಆಲ್ಟರ್ನೇಟರ್ ಕೂಡ ತಿರುಗುತ್ತದೆ. ಸೊ ಹೆಂಗೆ ಉತ್ಪತ್ತಿ ಮಾಡೋದು ಅನ್ನೋದನ್ನ ಈಗ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಾನು ಬರೋದು ತೋರಿಸಿದ್ದೀನಿ. ಅದೇ ಥರ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಈಗ ಕನೆಕ್ಷನ್ಸನ್ನು ಮಾಡೋಣ. ಈಗ ಡಿಸಿ ಮೋಟಾರ್ ಶಂಟ್ ಮೋಟ್ರಾಗಿ ನಾವು ಈ ಕಡೆದನ್ನು ಕನೆಕ್ಟ್ ಮಾಡೋಣ. ಡಿಸಿ ಶಂಟ್ ಮೋಟ್ರಾಗಿ ಕನೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾವು ಇದನ್ನು ಡ್ರೈವ್ ಮುಖಾಂತರನೇ ಆನ್ ಮಾಡಬೇಕು. ಫಸ್ಟು ಡ್ರೈವ್ಗೆ ಏನಾಗಬೇಕು, ಸಪ್ಲೈ ವೋಲ್ಟೇಜ್ ಬರಬೇಕು. ನ್ಯೂಟ್ರಲ್ಲಿಂದ ಬಂದಿದ್ದು ಈ ಡ್ರೈವ್ಗೆ ಎನ್ ಕೊಟ್ಟೆ ಇಲ್ಲಿ. ಸೊ ನೆಕ್ಸ್ಟು ಒಂದು ಫೇಸಿಂದ ಬಂದಿದ್ದು ಎಲ್ಲಿ ಕೊಟ್ಟೆ, ಎಲ್ಗೆ ಕೊಟ್ಟೆ. ಓಕೆನಾ? ಸೊ ಈಗ ಸಪ್ಲೈ ಡ್ರೈವಿಗೆ ಬಂತು. ಡ್ರೈವಿಂದ ನಾವೇನು ಮಾಡ್ತೀವಿ, ಶಂಟ್ ಫೀಲ್ಡ್ ಎಫ್ಫಿಂದ ಬಂದಿದ್ದು, ಡ್ರೈವ್ ಎಫ್ಫಿಂದ ಬಂದಿದ್ದು ಶಂಟ್ ಫೀಲ್ಡ್ F1ಗೆ ಕೊಡ್ತೀನಿ. ಎಲ್ಲಿ ಕೊಡ್ತೀನಿ, F1ಗೆ ಕೊಡ್ತೀನಿ. ಎಫ್ಎಫಿಂದ ಬಂದಿದ್ದನ್ನ F2ಗೆ ಕೊಡ್ತೀನಿ. ಎಯಿಂದ ಬಂದಿದ್ದನ್ನ ಆರ್ಮೇಚರ್ A2ಗೆ ಕೊಡ್ತೀನಿ. ನೆಕ್ಸ್ಟು ಎಯಿಂದ ಬಂದಿದ್ದನ್ನ ಆರ್ಮೇಚರ್ A1ಗೆ ಕೊಡ್ತೀನಿ. ಸೊ ಇಲ್ಲಿ ನೀವು ಬೇಕಾದರೆ ಎಫಿಷಿಯನ್ಸಿ ನೋಡ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಇದನ್ನು ನೀವು ಬೇಕಾದ್ರೆ ಮೀಟ್ರಿಗೆ ಅಮ್ಮೀಟ್ರ್ ವೋಲ್ಟ್ ಮೀಟ್ರ್ ಕನೆಕ್ಟ್ ಮಾಡ್ಬೋದು. ನಾವೀಗ ಅದನ್ನೇನು ಎಫಿಷಿಯನ್ಸಿ ನೋಡ್ತಿಲ್ಲ. ಟು ಬಿಲ್ಡ್ ಅಪ್ ದ ವೋಲ್ಟೇಜ್ ಇನ್ ಅನ್ ಆಲ್ಟರ್ನೇಟರ್ ಮಾಡ್ತಿದ್ದೀವಿ. ಆಲ್ಟರ್ನೇಟರ್ದು ಮಾತ್ರ ಲೆಕ್ಕ ತೊಗೊತಾ ಇದ್ದೀವಿ. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ಅಮ್ಮೀಟ್ರ್ ವೋಲ್ಟ್ ಮೀಟ್ರ್ ಕನೆಕ್ಷನನ್ನು ನಿಮಗೆ ಬರೆಸಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಕನೆಕ್ಟ್ ಮಾಡಿಲ್ಲ. ಓಕೆನಾ? ಸೊ ಈಗ ನಾವು ನಮ್ಮ ಆಲ್ಟರ್ನೇಟರ್ ಸೈಡ್ ಕನೆಕ್ಷನನ್ನು ಮಾಡ್ಕೊಳ್ಳೋಣ. ಮೋಟರ್ ಸೈಡ್ ಕನೆಕ್ಷನ್ ಆಗೋಯ್ತು. ಒಂದು ಎಚ್ಚರಿಕೆ, ಇಲ್ಲಿ ಡಿಸಿ ಶಂಟ್ ಮೋಟಾರ್ನ ಫೀಲ್ಡ್ ವೈಂಡಿಂಗ್ ಕನೆಕ್ಷನ್ ತುಂಬಾ ಮುಖ್ಯ. ಒಂದು ವೇಳೆ ಫೀಲ್ಡ್ ಕನೆಕ್ಷನ್ ಲೂಸ್ ಆಗಿದ್ದರೆ ಅಥವಾ ಓಪನ್ ಆದರೆ ಮೋಟಾರ್ ಡೇಂಜರಸ್ ಸ್ಪೀಡ್ನಲ್ಲಿ ತಿರುಗಲು ಶುರು ಮಾಡುತ್ತದೆ.
ಇದರಿಂದ ಮೋಟಾರ್ ಕಿಟ್ ಹಾಳಾಗಬಹುದು ಅಥವಾ ಅಪಘಾತವಾಗಬಹುದು. ಹಾಗಾಗಿ ಕನೆಕ್ಷನ್ ಟೈಟ್ ಆಗಿದೆಯಾ ಅಂತ 2 ಸಲ ಚೆಕ್ ಮಾಡಿ. ಸೊ ಆಲ್ಟರ್ನೇಟರ್ ಸೈಡು ಒಂದು ವೈರು ಆರ್ ಫೇಸಿಂದ ಬರೋದನ್ನ ನಾನೇನು ಮಾಡ್ತೀನಿ, ಇಲ್ಲಿ ಎ ಸಿ ಇನ್ಪುಟ್ ಅಂತಿದೆಯಲ್ಲ, ಇಲ್ಲಿ 6 ಕೊಟ್ಟಿದ್ದೀನಿ. ವೈ ಫೇಸಿಂದ ಬಂದಿದ್ದನ್ನು ನಾನೇನು ಮಾಡ್ತೀನಿ, ವೈ ಇನ್ಪುಟ್ಟು ಕೊಟ್ಟಿದ್ದೀನಿ. ಬಿ ಫೇಸಿಂದ ಬಂದಿದ್ದನ್ನು, ಆಲ್ಟರ್ನೇಟರ್ ಬಿ ಫೇಸಿಂದ ಬಂದಿದ್ದನ್ನು ನಾನೇನು ಮಾಡ್ತೀನಿ, ಬಿ ಇನ್ಪುಟ್ಟು ಕೊಡ್ತೀನಿ. ನೆಕ್ಸ್ಟು ಒಂದು ನೆಗೆಟಿವ್ ಕನೆಕ್ಷನ್ ಎನ್ ಅಂದ ಬಂದಿದ್ದನ್ನು ಎನ್ಗೆ ಕೊಡ್ತೀನಿ, ಇಲ್ಲಿ ಎನ್ ಟರ್ಮಿನಲ್ಲು ಕೊಡ್ತೀನಿ. ಸೊ ಈಗ ನಾನು ಇಲ್ಲಿಂದ ಆಲ್ಟರ್ನೇಟ್ರಿಂದ ಬಂದಂಥ ಎಲ್ಲ ಕನೆಕ್ಷನ್ಸು ಔಟ್ಪುಟ್ ಕನೆಕ್ಷನ್ಸನ್ನು ಔಟ್ಪುಟ್ಟು ಲೋಡ್ ಕನೆಕ್ಷನ್ಸ್ಗೆ ಕೊಟ್ಟಿದ್ದೀನಿ, ಲೋಡ್ ಸ್ವಿಚ್ ಕನೆಕ್ಷನ್ಸ್ಗೆ. ಇಲ್ಲಿ ಈ ಒಂದು ಫೇಸ್ ಆರ್ ಫೇಸಿಂದ ಒಂದನ್ನೇನು ಮಾಡ್ತೀನಿ, ಒಂದು ವೋಲ್ಟ್ ಮೀಟ್ರಿಗೆ ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ಫೇಸಿಂದ ವೈ ಫೇಸಿಂದ ನಾನೇನು ಮಾಡ್ತೀನಿ, ಒಂದು ವೋಲ್ಟ್ ಮೀಟ್ರಿಗೆ ಕೊಡ್ತೀನಿ. ಇನ್ನೊಂದು ವೋಲ್ಟ್ ಮೀಟ್ರ್, ಆ ಒಂದು ವೋಲ್ಟ್ ಮೀಟ್ರಿಗೆ ಒಂದು ವೈರ್ ಕೊಟ್ಟಿದ್ದೆ, ಇನ್ನೊಂದು ವೋಲ್ಟ್ ಮೀಟ್ರಿಂದ ಬಂದು ಅದೇ ವೋಲ್ಟ್ ಮೀಟ್ರಿಂದ ಬಂದಿದ್ದು ಇನ್ನೊಂದು ವೈರ್ನ ಫೇಸ್ ಟು ಫೇಸ್ ಕೊಟ್ಟಿದ್ದೀನಿ. ವೋಲ್ಟ್ ಮೀಟ್ರ್ ಕನೆಕ್ಷನ್ ಹೆಂಗೆ ಕೊಟ್ಟಿದ್ದೀನಿ, ಫೇಸ್ ಟು ಫೇಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕನೆಕ್ಷನ್ ಯಾವುದು, ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕನೆಕ್ಷನ್ನು ಫೀಲ್ಡ್ ವೈಂಡಿಂಗ್ ಕನೆಕ್ಷನ್. ನೆಕ್ಸ್ಟ್ ಮಾಡಬೇಕಾಗಿರ್ತಂಥ ಕನೆಕ್ಷನ್ನು ಫೀಲ್ಡ್ ವೈಂಡಿಂಗ್ ಕನೆಕ್ಷನ್ನು. ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು, ನಾವು ಎಸಿ ವೋಲ್ಟೇಜ್ ಜನರೇಟ್ ಮಾಡ್ತಿದ್ದೀವಿ ಅಲ್ವಾ, ಯಾಕೆ ಆಲ್ಟರ್ನೇಟರ್ಗೆ ಡಿಸಿ ಸಪ್ಲೈ ಕೊಡ್ತಿದ್ದೀವಿ? ಇದನ್ನೇ ಎಕ್ಸೈಟೇಷನ್ ಅನ್ನುತ್ತಾರೆ. ಆಲ್ಟರ್ನೇಟರ್ನ ರೋಟಾರ್ನಲ್ಲಿ ಮ್ಯಾಗ್ನೆಟಿಕ್ ಪೋಲ್ಗಳು ಅಂದರೆ ಕಾಂತೀಯ ಧ್ರುವಗಳು ಸೃಷ್ಟಿಯಾಗಲು ಡಿಸಿ ಕರೆಂಟ್ ಬೇಕೇ ಬೇಕು. ಮ್ಯಾಗ್ನೆಟ್ ಇಲ್ಲದೆ ಎಷ್ಟೇ ವೇಗವಾಗಿ ತಿರುಗಿಸಿದರೂ ವಿದ್ಯುತ್ ಉತ್ಪತ್ತಿ ಆಗಲ್ಲ. ನೆನಪಿಡಿ, ಇನ್ಪುಟ್ ಡಿಸಿ, ಔಟ್ಪುಟ್ ಎಸಿ. ಫೀಲ್ಡ್ ವೈಂಡಿಂಗ್ ಕನೆಕ್ಷನ್ನು. ಸೊ ಫೀಲ್ಡ್ ವೈಂಡಿಂಗ್ ಕನೆಕ್ಷನ್ಗೆ ನಿಮ್ಗೇನು ಬೇಕು, ವೈರ್ಗಳು ಬೇಕು. ನೋಡಿ, ಫೀಲ್ಡ್ ವೈಂಡಿಂಗ್ ನಾನೇನು ಮಾಡ್ತೀನಿ, ನಮಗೆ ಎ ಸಿ ಡಿ ಸಿ ಔಟ್ಪುಟ್ ಪವರ್ ನೋಡಿ, ಇಲ್ಲಿ ಎ ಸಿ ಡಿ ಸಿ ಪವರ್ ಸಪ್ಲೈ ಇದೆ ತಾನೆ, ಇಲ್ಲಿಗೆ ನಾನು ಬರ್ತೀನಿ. ಇದು ವರ್ಕ್ ಆಗಬೇಕು ಅಂದರೆ ಏನು ಮಾಡಬೇಕು ನಾವು, ಇದಕ್ಕೂ ಕೂಡ ಸಪ್ಲೈ ಕೊಡಬೇಕು. ನೋಡಿ, ಇದ್ರ ಇನ್ಪುಟ್ ಎನ್ ಇನ್ಪುಟ್ಟಿಂದ ಬಂದಿದ್ದು, ಇಲ್ಲಿ ಮತ್ತೆ ನಾನೇನು ಮಾಡಿದೆ, ನ್ಯೂಟ್ರಲ್ಗೆ ಟ್ಯಾಪ್ ಮಾಡಿದೆ. ಕಾಣಿಸ್ತಾ ಇದೆಯಾ? ನೆಕ್ಸ್ಟು ಇಲ್ಲಿ ಒಂದು ಫೇಸಿಂದ ಬಂದಿದ್ದು, ಅದೇ ಫೇಸಾರು ಕೊಡಿ ಅಥವಾ ಬೇರೆ ಫೇಸಿಂದನಾರು ಕೊಡಿ, ಏನು ತಪ್ಪು ಇಲ್ಲ. ಈ ಫೇಸಿಂದ ಬಂದಿದ್ದನ್ನು ನಾನೇನು ಮಾಡಿದೆ, ಎಲ್ಗೆ ಕೊಟ್ಟೆ. ಸೊ ಅಲ್ಲಿಗೆ ಇನ್ಪುಟ್ ಸಪ್ಲೈ ಬಂತು ಅದಕ್ಕೆ. ಸೊ ಇದರಿಂದ ಔಟ್ಪುಟ್ ಬರೋದು, ಇದರಿಂದ ಔಟ್ಪುಟ್ ನೋಡಿ ಡಿ ಸಿ ಸಪ್ಲೈ ಇಲ್ಲಿದೆ. ಇದರಿಂದ ಪ್ಲಸ್ಸಿಂದ ಬಂದಿದ್ದನ್ನು ರೆಡ್ ಕಲರ್ ವೈರೇ ಹಾಕ್ತೀನಿ, ನಿಮ್ಗೆ ಐಡೆಂಟಿಫಿಕೇಷನ್ ಈಸಿಯಾಗಿ ಆಗುತ್ತೆ. ಸೊ ರೆಡ್ಡಿಂದ ಬಂದಿದ್ದು ಎಲ್ಲಿಗೋಯ್ತು, ಪ್ಲಸ್ಸಿಂದ ಬಂದಿದ್ದು ಎಲ್ಲಿಗೋಯ್ತು, ಅಮ್ಮೀಟರ್ ಪ್ಲಸ್ ಕೊಟ್ಟೆ. ಯಾಕೆ, ಫೀಲ್ಡ್ ಕರೆಂಟನ್ನು ಎಷ್ಟು ಕೊಡ್ತಾಯಿದ್ದೀವಿ ಅಂತ ಮೆಷರ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟು ಅಮ್ಮೀಟ್ರಿಂದ ಬಂದಿದ್ದು ಮೈನಸ್ಸಿಂದ ಬಂದಿದ್ದು ಎಲ್ಲಿಗೋಯ್ತು, ಫೀಲ್ಡ್ ಪಾಸಿಟಿವ್ಗೆ ಹೋಯ್ತು. ನೋಡಿ, ಆಲ್ಟರ್ನೇಟರ್ ಫೀಲ್ಡ್ ಪಾಸಿಟಿವ್ಗೆ ಹೋಯ್ತು. ಫೀಲ್ಡ್ ನೆಗೆಟಿವಿಂದ ಬಂದಿದ್ದು, ಫೀಲ್ಡ್ ವೈಂಡಿಂಗ್ ಆಲ್ಟರ್ನೇಟರ್ ಫೀಲ್ಡ್ ವೈಂಡಿಂಗ್ ನೆಗೆಟಿವಿಂದ ಬಂದಿದ್ದು ಡಿ ಸಿ ಔಟ್ಪುಟ್ ನೆಗೆಟಿವ್ಗೆ ಬಂತು. ಓಕೆನಾ? ಅಲ್ಲಿಗೆ ನಮ್ಮ ಕನೆಕ್ಷನ್ ಎಲ್ಲ ಏನಾಯಿತು, ಕಂಪ್ಲೀಟು ಆಯಿತು. ಈಗ ವೋಲ್ಟೇಜು ಜನ್ರೇಟ್ ಆಗುತ್ತಾ ಅಂತ ನೋಡೋಣ. ಸೊ ಫಸ್ಟ್ ಏನು ಮಾಡ್ತೀನಿ, ನಾನು ಎಮ್ ಸಿ ಬಿನ ಎತ್ತೀನಿ. ಎತ್ತಿದ ತಕ್ಷಣ ಏನಾಯಿತು, ಡ್ರೈವ್ಗೆ ಸಪ್ಲೈ ಬರುತ್ತೆ. ಡ್ರೈವಿಗೆ ಸಪ್ಲೈ ಬಂದ ತಕ್ಷಣ ಏನು ಮಾಡ್ತೀನಿ, ನಾನು ಮೋಟ್ರನ್ನ ತಿರುಗಿಸ್ಲಿಕ್ಕೆ ಸ್ಟಾರ್ಟು ಮಾಡ್ತೀನಿ. ಮೋಟ್ರು ತಿರುಗಕ್ಕೆ ಸ್ಟಾರ್ಟ್ ಆಯಿತು. ಮೋಟ್ರು ತಿರುಗಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಏನಾಯಿತು, ನಮಗೆ ವೋಲ್ಟೇಜು ಜನ್ರೇಟ್ ಆಗ್ತಾ ಬಂತು. ನೋಡಿ ಎಷ್ಟು 2.2 ವೋಲ್ಟ್ಸ್ ಜನ್ರೇಟ್ ಆಗ್ತಾಯಿದೆ. ನಾವು ಸ್ಪೀಡ್ ರೈಸ್ ಮಾಡ್ದಂಗೆಲ್ಲ ವೋಲ್ಟೇಜ್ ಜನ್ರೇಟ್ ಆಗೋದು ಏನಾಗ್ತಾಯಿದೆ, ರೆಸಿಡಿಯಲ್ ವೋಲ್ಟೇಜ್. ಇದು ಯಾವ ವೋಲ್ಟೇಜ್ ಇದು, ರೆಸಿಡಿಯಲ್ ವೋಲ್ಟೇಜು ಜನ್ರೇಟು ಆಗ್ತಾಯಿದೆ. ಮೋಟ್ರನ್ನ ಒಂದು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ರೊಟೇಟ್ ಮಾಡಿದೆ, ಒಂದು 10 ವೋಲ್ಟ್ಸ್ ನಮಗೇನಾಯಿತು, ಜನ್ರೇಟು ಆಯಿತು. ಹೌದಾ? ಎಸ್ ಆರ್ ನೋ? ಜನ್ರೇಟ್ ಆಯಿತು, 9 ವೋಲ್ಟ್ಸ್ ಜನ್ರೇಟ್ ಆಯಿತು. ನಾವೇನು ಮಾಡಬೇಕೀಗ, ಫೀಲ್ಡ್ ವೈಂಡಿಂಗ್ಗೆ ಸಪ್ಲೈಯನ್ನು ಕೊಡಬೇಕು. ಈಗ ಆಲ್ಟರ್ನೇಟ್ರಿಂದ ಜನ್ರೇಟ್ ಆಗ್ತಾಯಿದೆ. ನೋಡಿ, ಇಲ್ಲಿ ವೋಲ್ಟೇಜು ಬರ್ತಾಯಿದೆ, ಇಲ್ಲಿ 8.8 ವೋಲ್ಟ್ಸ್ ಬರ್ತಾಯಿದೆ. ಇಲ್ಲಿ
ಸೊ ನಾನೇನು ಮಾಡ್ತೀನಿ ಈಗ ಫೀಲ್ಡ್ ವೈಂಡಿಂಗಿಗೆ ಸಪ್ಲೈಯನ್ನು ಕೊಡ್ತೀನಿ. ಸೊ ಈ ಕಡೆ MCBನ ಆನು ಮಾಡಬೇಕು. ಮಾಡಿದ ತಕ್ಷಣ ಏನಾಗುತ್ತೆ, ನೀವು DC ಸಪ್ಲೈಗೆ ಕನೆಕ್ಷನನ್ನು ಹಾಕಬೇಕು. DC ಸೈಡ್ಗೆ ಹಾಕಿ ಸಪ್ಲೈಯನ್ನು ಆನು ಮಾಡಬೇಕು. ಓಕೆನಾ? ಸೊ ನೋಡಿ, ಈಗ ರೆಸಿಡ್ಯೂಯಲ್ ವೋಲ್ಟೇಜ್ ಜನರೇಟ್ ಆಗ್ತಾ ಇದೆ. ಸರ್, ಸ್ವಿಚ್ ಆನ್ ಮಾಡೋ ಮುಂಚೆನೇ ವೋಲ್ಟೇಜ್ ಬರ್ತಿದೆ ಅಲ್ವಾ? ಇದಕ್ಕೆ ಕಾರಣ ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್, ಅಂದರೆ ಕೋರ್ನಲ್ಲಿ ಹಳೆಯದಾದ ಅಲ್ಪ ಸ್ವಲ್ಪ ಕಾಂತೀಯ ಶಕ್ತಿ ಉಳಿದಿರುತ್ತದೆ. ಅದೇ ಕಾರಣಕ್ಕೆ ನಾವು ಎಕ್ಸೈಟೇಷನ್ ಸ್ವಿಚ್ ಆನ್ ಮಾಡದಿದ್ದರೂ ಮೀಟರ್ನಲ್ಲಿ ಚಿಕ್ಕ ವೋಲ್ಟೇಜ್ ತೋರಿಸುತ್ತಿದೆ. ಈಗ DC ಸಪ್ಲೈಯನ್ನು ಆನ್ ಮಾಡೋಣ. DC ಸಪ್ಲೈಗೆ ನಾವು ಪವರ್ ಸಪ್ಲೈ ಕೊಟ್ಟಿದ್ದೀವಿ. MCBನ ಆನ್ ಮಾಡೋಣ. ಆನ್ ಮಾಡ್ತಿದ್ದಂಗೆ ನೋಡಿ, ನಿಮ್ಗೆ ಎಷ್ಟಾಯಿತು ಸಪ್ಲೈ ವೋಲ್ಟೇಜ್ ಹೋಯ್ತು. ಎಷ್ಟು ವೋಲ್ಟ್ಸ್ ಸಪ್ಲೈ ವೋಲ್ಟೇಜ್? 18.5 ವೋಲ್ಟ್ಸ್ DC ಸಪ್ಲೈ ಕೊಟ್ಟಿದ್ದೀವಿ. ಸೊ 0.13 ಆಮ್ಸ್ ತೊಗೊಂಡಿದೆ, 85 ವೋಲ್ಟ್ಸ್ ಹೋಯ್ತು. ವೋಲ್ಟೇಜ್ನ ರೈಸ್ ಮಾಡ್ತಾ ಬನ್ನಿ. ರೈಸ್ ಮಾಡ್ತಾ ಬಂದರೆ ನೋಡಿ, ಅಲ್ಲಿ ಇಂಡಿಕೇಟ್ರ್ ಆನ್ ಆಯಿತು. ಸೊ 3 ಫೇಸ್ ಸಪ್ಲೈ ಜನರೇಟ್ ಆಗ್ತಾ ಇದೆ. 170 ವೋಲ್ಟ್ಸ್ ಬರ್ತಾ ಇದೆ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ, ಇಲ್ಲಿ 3 ಫೇಸ್ AC ವೋಲ್ಟ್ ಮೀಟರ್ ವೋಲ್ಟೇಜ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ 207 ವೋಲ್ಟ್ಸ್ ಬಂತು. ರೈಸ್ ಮಾಡ್ದಂಗೆ ಏನಾಯ್ತು, ನಿಮಗೆ ವೋಲ್ಟೇಜು ಜನರೇಟು ಆಗ್ತಾ ಇದೆ ನೋಡಿ. 255 ವೋಲ್ಟ್ಸು. ಅಲ್ಲಿ 100 ವೋಲ್ಟ್ಸನ್ನು ಕೊಟ್ಟಿದ್ದೀವಿ ಫೀಲ್ಡ್ಗೆ. ಫೀಲ್ಡ್ ಕರೆಂಟು 0.71 ಆಮ್ಸ್ ತೊಗೊತಾ ಇದೆ. ಸೊ ನಿಮಗೆ ಫುಲ್ ವೋಲ್ಟೇಜ್, ಫುಲ್ ಸಪ್ಲೈಯನ್ನು ಫೀಲ್ಡ್ ವೈಂಡಿಂಗಿಗೆ ಸಪ್ಲೈಯನ್ನು ಕೊಟ್ಟಿದ್ದೀವಿ. 220 ವೋಲ್ಟ್ಸು DC ವೋಲ್ಟೇಜನ್ನು ಕೊಟ್ಟಿದ್ದೀವಿ. ಈಗ ನಾನೇ ಮಾಡ್ತೀನಿ, 326 ವೋಲ್ಟ್ಸ್ ಜನರೇಟ್ ಆಗಿದೆ. ಇಂಡಿಕೇಟ್ರ್ಗಳ ಲೈಟ್ ಆನ್ ಆಗಿದೆ. ನಿಮಗೆ ಗೊತ್ತಾಗ್ತಾ ಇದೆಯಾ? ಇದರಿಂದ AC ವೋಲ್ಟೇಜು ಜನರೇಟು ಆಗ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಸ್ಪೀಡ್ನ ರೈಸ್ ಮಾಡ್ತೀನಿ. ರೈಸ್ ಎಲ್ಲಿ ತನಕ ಮಾಡ್ತೀನಿ ಅಂದರೆ 440 ವೋಲ್ಟ್ಸ್ ಬಿಲ್ಡಪ್ ಆಗತಕ್ಕ. ಇಲ್ಲಿ 2 ವಿಷಯಗಳು ವೋಲ್ಟೇಜನ್ನು ನಿರ್ಧರಿಸುತ್ತವೆ. 1 ಮೋಟಾರ್ನ ಸ್ಪೀಡ್, 2 ಫೀಲ್ಡ್ ಕರೆಂಟ್. ನೀವು ರೇಟೆಡ್ ವೋಲ್ಟೇಜ್ಗಿಂತ ಹೆಚ್ಚು ವೋಲ್ಟೇಜ್ ಜನರೇಟ್ ಮಾಡಬಾರದು. 415 ವೋಲ್ಟ್ಗಿಂತ ಜಾಸ್ತಿ ಹೋದರೆ ವೈಂಡಿಂಗ್ನ ಇನ್ಸುಲೇಷನ್ ಫೇಲ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗುವ ಸಾಧ್ಯತೆಯಿರುತ್ತೆ. ಬಿ ಕೇರ್ಫುಲ್. ಸ್ವಲ್ಪ ವೋಲ್ಟೇಜನ್ನು ರೈಸ್ ಮಾಡ್ತೀನಿ, ಸ್ಪೀಡನ್ನು ರೈಸ್ ಮಾಡ್ತೀನಿ. DC ಶಂಟ್ ಮೋಟ್ರದು ನೋಡಿ, $415 ವೋಲ್ಟ್ಸ್ ಜನರೇಟ್ ಮಾಡಿದ್ವಾ? ಸೊ ನೋಡಿ, 415 ವೋಲ್ಟ್ಸ್ ಜನರೇಟ್ ಆಯಿತು. 415 ವೋಲ್ಟ್ಸ್ ಜನರೇಟು ಆಯಿತು. ಈಗ ನಾವು AC ವೋಲ್ಟೇಜನ್ನು ಜನರೇಟು ಮಾಡಿದ್ವಿ. ಇದನ್ನು DC ಮೋಟ್ರಾಗಿ ಯೂಸ್ ಮಾಡಿದ್ವಿ. ಇದನ್ನು ನಾವು ಜನ್ರೇಟ್ರಾಗಿ, ಆಲ್ಟರ್ನೇಟ್ರಾಗಿ ಯೂಸ್ ಮಾಡಿ ಏನು ಮಾಡಿದ್ವಿ, ಈಗ ವೋಲ್ಟೇಜನ್ನು ಜನರೇಟು ಮಾಡಿದ್ವಿ. ಎಷ್ಟು ವೋಲ್ಟೇಜ್ ಬರ್ತಾ ಇದೆ? 426 ವೋಲ್ಟ್ಸು ಜನ್ರೇಟು ಆಗ್ತಾ ಇದೆ. ಈಗ ಇದನ್ನು ನಾವು ಲೋಡ್ ಟೆಸ್ಟ್ ಮಾಡಬೇಕು ಅಂದರೆ ಲೋಡ್ಗೆ ಕನೆಕ್ಟ್ ಮಾಡೋಣ. ಸೊ ಈಗ ಲೋಡ್ ತೊಗೊಂಬಂದು ಕನೆಕ್ಟ್ ಮಾಡೋಣ. ನೋಡಿ, ಸೊ ಇಲ್ಲಿಂದ ಲೋಡ್ ಸ್ವಿಚ್ನ ಎತ್ತಿ ಸಣ್ಣ ಲ್ಯಾಂಪ್ಗಳಿಗೆ, 100 ವ್ಯಾಟ್ ಲ್ಯಾಂಪ್ಗಳಿಗೆ ನೀವು ಲೋಡನ್ನು ಕೊಡಬೇಕು. ಜಾಸ್ತಿ ವ್ಯಾಟೇಜ್ ಲ್ಯಾಂಪ್ಗಳನ್ನು ಯೂಸು ಮಾಡೋಂಗಿಲ್ಲ. ಇದು ಕೇವಲ ಲ್ಯಾಬ್ ಟ್ರೈನರ್ ಕಿಟ್. ಇದು ದೊಡ್ಡ ಪವರ್ ಸ್ಟೇಷನ್ ಅಲ್ಲ. ಇದರ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತದೆ. ನೀವು ಹೆವಿ ಲೋಡ್, ಅಂದರೆ ದೊಡ್ಡ ಬಲ್ಬ್ ಅಥವಾ ಹೀಟರ್ ಹಾಕಿದರೆ ಆರ್ಮೇಚರ್ನಲ್ಲಿ ಹೆಚ್ಚು ಕರೆಂಟ್ ಹರಿದು ಕಾಯಿಲ್ ಸುಟ್ಟು ಹೋಗುತ್ತದೆ. ಅದಕ್ಕೆ ಸರ್ ಇಲ್ಲಿ ಕಡಿಮೆ ವ್ಯಾಟೇಜ್ ಇರುವ ಬಲ್ಬ್ಗಳನ್ನು ಮಾತ್ರ ಬಳಸಲು ಹೇಳುತ್ತಿದ್ದಾರೆ. ಸುರಕ್ಷತೆಯೇ ಮೊದಲಾದ್ಯತೆ. ಒಂದು 40 ಕ್ಯಾಂಡ್ಲು, 60 ಕ್ಯಾಂಡ್ಲು. ಯಾಕೆ ಅಂದರೆ ಇದರದ್ದು ಲೋಡಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿಂದ ಒಂದು ಸ್ಟಾರ್ ಕನೆಕ್ಟೆಡ್ ಲೋಡ್ ಬ್ಯಾಂಕನ್ನು ಇಲ್ಲಿಂದ ಕೊಡ್ಬೋದು. ಬಟ್ ನಾವೀಗ ಇದರೊಳಗಡೆ ಜಸ್ಟ್ ಇಂಡಿಕೇಟರ್ ಲ್ಯಾಂಪನ್ನು ಮಾತ್ರ ತೋರಿಸ್ತಾ ಇದ್ದೀವಿ. ಯಾಕೆಂದರೆ 3 ಫೇಸ್ ಸಪ್ಲೈ ಜನ್ರೇಟ್ ಆಯಿತು ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ತೋರಿಸ್ತಾ ಇದ್ದೀವಿ. ಸೊ ನೀವು ಸಣ್ಣ ಲ್ಯಾಂಪನ್ನು ಸ್ಟೋರಿಂದ ತಗೊಂಡು ಸಣ್ಣ ಲ್ಯಾಂಪನ್ನು ಸ್ಟಾರ್ ಕನೆಕ್ಷನ್ ಮಾಡಿ ಲೋಡಿಂಗನ್ನು ಕೊಡಿ. ಸಣ್ಣ ಲ್ಯಾಂಪ್ ಅಂದರೆ 40 ಕ್ಯಾಂಡ್ಲು ಬಲ್ಬ್ಗಳನ್ನ 3 ತೊಗೊಳ್ಳಿ.